ಹಾಯ್ ನಮಸ್ತೆ. ನಾನು ವೀಣಾ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಟೆರೆಸ್ ಮೇಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಟ್ಟೆ ಒಣಗಾಕಿತ್ತು, ವಾಷಿಂಗ್ ಮಿಷಿನಿಗೆ ಹಾಕಿದ್ದೆ. ಎಲ್ಲ ಹಾಕಿ ರೆಡಿಯಾಗಿತ್ತು ಬಟ್ಟೆ. ಸೊ ಒಣಗಾಕೋಣ ಅಂತ ಮೇಲೆ ಬಂದೆ. ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ, ತೋರಿಸೋಣ ನಿಮಗೆ ಅಂತ. ನಮ್ಮ ಟೆರೆಸ್ ಮೇಲೆ ತುಂಬ ಚೆನ್ನಾಗಿದೆ. ನನಗೆ ಮಳೆ ಬರಲಿ ಏನೇ ಆದ್ರೂ ಬಟ್ಟೆ ಎತ್ಕೋಬೇಕು, ಬೇಗ ಓಡ್ಬಂದು ಆ ಥರ ಎಲ್ಲ ಏನೂ ಇಲ್ಲ, ನೆನೆಯದೇ ಇರೋಂಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂಚೆಲ್ಲ ಹಾಕಿ ಮೇಲೆ ತುಂಬ ಸೆಕ್ಯೂರಾಗಿ ಮಾಡಿದ್ದಾರೆ. ಬಟ್ ಒಂದೊಂದು ಸಲ ಗಾಳಿ ಬಂದಾಗ ಅಂಚು ಆ ಕಡೆ ಈ ಕಡೆ ಆಗಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆಗಲ್ಲ ಅಂತಲ್ಲ, ಬಟ್ ಚೆನ್ನಾಗಿದೆ. ಕೆಳಗಡೆ ನೋಡಿ ಹಾಗೇ ಮರಗಳೆಲ್ಲ ಇದೆ. ಇಲ್ಲಿ ಹೊಂಗೆ ಮರ, ರೋಡೇ ಕಾಣಿಸಲ್ಲ ಆ ಥರ ಮರಗಳು ಬೆಳ್ಕೊಂಡಿದೆ. ತುಂಬ ಚೆನ್ನಾಗಿದೆ. ಕೆಳಗಡೆ ಅಂತೂ ಕಾರೆಲ್ಲ ನಿಲ್ಲಿಸಿದ್ರೆ ಫುಲ್ ಕೂಲಾಗಿರುತ್ತೆ. ಯಾವಾಗಲೂ ಕಾರಿಗೆ ಬಿಸಿಲು ಬರುತ್ತೆ ಆ ಥರ ಎಲ್ಲ ಏನೂ ಇಲ್ಲ. ನಮ್ಮ ಮನೆ ಅಕ್ಕಪಕ್ಕ ಅಷ್ಟೇ ಮರಗಳು ತುಂಬ ಚೆನ್ನಾಗಿದೆ. ಗಾಳಿ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನಂಗೆ ತುಂಬ ಇಷ್ಟ ಟೆರೆಸ್ ಮೇಲೆ ಬಂದು ಈ ಥರ ನೋಡೋದು ಅಂದರೆ ತುಂಬ ಇಷ್ಟ. ಹಾಗೆ ಬಟ್ಟೆ ಎಲ್ಲ ಒಣಗಾಕಾಯ್ತು. ಒಣಗಾಕಾದ್ಮೇಲೆ ಒಂದು ಸಲ ಬಂದು ನಾನು ಚೆಕ್ ಮಾಡ್ತೀನಿ ಎಲ್ಲದಕ್ಕೂ ಕರೆಕ್ಟಾಗಿ ಕ್ಲಿಪ್ ಹಾಕಿದ್ದೀನಾ ಇಲ್ವಾ ಅಂತ. ಒಂದೊಂದು ಸಲ ಮರ್ತ್ಬಿಟ್ಟು ಹೋಗಿರ್ತೀನಿ, ಬೀಳಲ್ಲ. ಬಟ್ ಏನಾದರೂ ಕೆಳಗಡೆ ಒಂದೊಂದು ಸಲ ಗಾಳಿ ತುಂಬ ಇರುತ್ತೆ ಮರಗಳಿರೋದ್ರಿಂದ, ಜಾಸ್ತಿ ಬಿದ್ದರೆ ಏನಾದರೂ ಇದಾಗುತ್ತೆ ಅಂತ ಒಂದು ಸಲ ಚೆಕ್ ಮಾಡ್ತೀನಿ ನೀಟಾಗಿ. ಎಲ್ಲ ಚೆಕ್ ಮಾಡಿ ಸರಿ ಇದೆಯಾ ಅಂತ ನೋಡಿಕೊಂಡು ಆಮೇಲೆ ಹೋಗ್ತೀನಿ. ಎಲ್ಲ ಸರಿ ಇದೆ ನೋಡಿದೆ ಒಂದು ಸಲ. ಒಂದು ಸಲ ಏನೂ ಆಗಲ್ಲ ಅಂದ್ಕೊಂಡು ಹಾಗೆ ಬಿಟ್ಬಿಟ್ಟು ಹೋಗಿದ್ದೆ. ಅವತ್ತೇ ಜೋರಾಗಿ ಗಾಳಿ ಬಂದು ಬಟ್ಟೆ ಎಲ್ಲ ಕೆಳಗಡೆ ಬಿದ್ದೋಗಿತ್ತು. ಅವತ್ತಿಂದ ಒಂದು ಸಲ ಚೆಕ್ ಮಾಡ್ತೀನಿ ಹೇಗಿದೆ ಅಂತ. ಸೊ ಆಯಿತು, ಕೆಳಗಡೆ ಹೋಗ್ತಾ ಇದ್ದೀನಿ. ಬಟ್ಟೆ ಒಣಗಾಕೆಲ್ಲ ಆಯಿತು. ಎಲ್ಲ ಲಾಕ್ ಮಾಡ್ತೀನಿ, ಏಕೆಂದರೆ ಲಾಕ್ ಇಲ್ಲ ಅಂದರೆ ಸೇಫ್ಟಿ ಇರಲ್ಲ ಅಲ್ವಾ. ಸೊ ಹಂಗಾಗಿ ಲಾಕ್ ಮಾಡಿ ಕೀ ಎತ್ತಿಟ್ಬಿಡ್ತೀನಿ. ನನ್ನ ಮಗ ಒಂದೊಂದು ಸಲ ಹೋಗಲ್ಲ, ಎಲ್ಲ ತೆಗ್ದು ನೋಡ್ತಾ ಇರ್ತಾನೆ. ಅದಕ್ಕೋಸ್ಕರ ಕೀ ಎತ್ತಿಟ್ಬಿಡ್ತೀನಿ. ನೋಡಿ ಕೆಳಗಡೆ ಬಂದರೆ ಈ ಥರ ಇದೆ ನಮ್ಮದು. ಇದು ಫಸ್ಟ್ ಫ್ಲೋರ್, ಇದು ಮೇಲೆ ಸೆಕೆಂಡ್ ಫ್ಲೋರು. ಹಾಗೆ ನೋಡಿ ಪಾಟ್ ಇಟ್ಕೊಳಕ್ಕೆ ಅಂತ ಸ್ವಲ್ಪ ಸ್ಟ್ಯಾಂಡ್ ಥರ ತರಿಸಿದ್ದೆ. ಚೆನ್ನಾಗಿದೆ ಸ್ಟ್ಯಾಂಡು. ಸೆಟ್ ಆಫ್ 3 ಬರುತ್ತೆ. ಆ್ಯಕ್ಚುಲಿ ಒಂದು ಅಲ್ಲಿ ಇಟ್ಟಿದ್ದೀನಿ ನಾನು ಹೊರಗಡೆ, ಹಂಗಾಗಿ 2 ತೋರಿಸ್ತಾ ಇದ್ದೀನಿ ನಿಮಗೆ. ತರಿಸ್ದೆ 3 ಇತ್ತು ತರಿಸ್ದೆ. ಬಟ್ 3 ಅದು ನೋಡಿದ್ರೆ ಪಾಟೆಲ್ಲ ತಡೆಯುತ್ತಾ, ತುಂಬ ಡೆಲಿಕೇಟೆಡ್ ಆಗಿದೆ ಅಂತ ಅಂದ್ಕೊಂಡೆ. ಸೊ ನೋಡೋಣ, ಟ್ರೈ ಮಾಡೋಣ ಅಂತ ತುಳಸಿ ಕಟ್ಟೆ ಇಟ್ಟಿದ್ದೀನಿ. ಬಟ್ ಏನೂ ಆಗಿಲ್ಲ, ತುಂಬ ಸ್ಟ್ರಾಂಗ್ ಆಗಿದೆ. ಹಂಗಾಗಿ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಾಂದರೆ ಚೆನ್ನಾಗಿಲ್ಲ ಅಂದರೆ ನಾನು ತೋರಿಸ್ತಾನೆ ಇರಲಿಲ್ಲ. ತುಂಬ ಚೆನ್ನಾಗಿದೆ. ಹಾಗೆ ಒಂದು ಬ್ಯಾಂಗಲ್ಸ್ ಬಾಕ್ಸ್ ತೋರಿಸ್ತಾ ಇದ್ದೀನಿ. ಇದು ಹೆಚ್ಚು ಕಮ್ಮಿ ಒಂದು 150-200 ಒಳಗಡೆ ಇದೆ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ನಾವು ಬ್ಯಾಂಗಲ್ಸ್ಗಳನ್ನ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಇಟ್ಬಿಡ್ತೀವಿ. ಏನಾದ್ರು ಫಂಕ್ಷನ್ಗೆ ಅಲ್ಲಿ ಇಲ್ಲಿ ರೆಡಿ ಆಗುವಾಗ ಬ್ಯಾಂಗಲ್ಸ್ ಮ್ಯಾಚಿಂಗ್ ಸ್ಯಾರೀಸ್ ಎಲ್ಲ ಬ್ಯಾಂಗಲ್ಸೇ ಸಿಗಲ್ಲ. ಸೊ ಇದಕ್ಕೆ ಒಂದೇ ಕಡೆ ಹಾಕಿಟ್ಕೊಂಡ್ರೆ ಎಲ್ಲದನ್ನು ನಮಗೆ ಎಲ್ಲರೂ ರೆಡಿ ಆಗುವಾಗ ತೊಗೊಳಕ್ಕೆ ತುಂಬ ಈಸಿ ಆಗುತ್ತೆ. ಇದು 4 ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. 4ಕ್ಕೂ ಎಷ್ಟು ಬ್ಯಾಂಗಲ್ಸ್ ಬೇಕಷ್ಟು ಹಾಕ್ಬೋದು. ತುಂಬ ಚೆನ್ನಾಗಿದೆ, ವರ್ತ್ ಅನ್ನಿಸ್ತು. ಸೊ ಅದಕ್ಕೆ ತೋರಿಸೋಣ ಅಂತ ಒಂದು ವಿಡಿಯೋ ಮಾಡಿದೆ. ಲಾಕು ಅಷ್ಟೇ ತುಂಬ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಮೀಶೋದಲ್ಲಿ ಆಗಾಗ ಹೇಗೆ ಪ್ರಾಡಕ್ಟ್ಗಳು ತರಿಸ್ತಾ ಇರ್ತೀನಿ. ಅದು ಚೆನ್ನಾಗಿದ್ದರೆ ಮಾತ್ರ ನಾನು ತೋರಿಸ್ತೀನಿ, ನಿಮ್ಗೆ ಹೇಳ್ತೀನಿ. ಚೆನ್ನಾಗಿಲ್ಲ ಅಂದರೆ ಎಷ್ಟೊಂದು ತರಿಸಿದ್ದೀನಿ, ಅದ್ರಲ್ಲಿ ಚೆನ್ನಾಗಿಲ್ದಿರೋದು ನಾನು ತೋರಿಸೋದೇ ಇಲ್ಲ, ವಿಡಿಯೋ ಮಾಡೋದೇ ಇಲ್ಲ. ಒಂದೊಂದು ಸಲ ರಿಟರ್ನ್ ಹಾಕ್ತೀನಿ, ಇಲ್ಲಾಂದ್ರೆ ಹಾಗೆ ಸುಮ್ಮನೆ ಆಗ್ಬಿಡ್ತೀನಿ ಅತ್ಲಾಗಿ. ನೋಡಿ ಇದೊಂದು ಬುಟ್ಟಿ ಥರ ತುಂಬ ಚೆನ್ನಾಗಿದೆ. ಏನಾದ್ರು ಸ್ಟೋರ್ ಮಾಡಿ ಇಟ್ಕೊಬೋದು. ತೆಗಿಯೋಕ್ಕೆ ಲೆದರ್ದು ಇದು ಕೊಟ್ಟಿದ್ದಾರೆ, ಅದರಲ್ಲಿ ತೆಗಿಬೋದು. 3 ಬರುತ್ತೆ. ಇದು ಸೆಟ್ ಆಫ್ 3 ತುಂಬ ಚೆನ್ನಾಗಿದೆ. ನಾನು ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡು ಡೌಟಲ್ಲೇ ತರಿಸ್ದೆ. ಬಟ್ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಪರ್ಸ್ನಲಿ. 3 ಬರುತ್ತೆ. ಅದಕ್ಕೆ ಮೇಲೆ ಮುಚ್ಚಕ್ಕೆ ಈ ಥರ ಇರೋದ್ರಿಂದ ಇಲ್ಲಿ ವಿತೌಟು ಮುಚ್ಚೋದು ವಿತೌಟ್ ಆಗಿ ಇರೋದೂ ಇತ್ತು. ಬುಟ್ಟಿ ಥರ ಏನಾದರೂ ಫ್ರೂಟ್ಸ್ ಏನಾದರೂ ಹಾಕಿಟ್ಕೋಬೋದು ಅಂತ. ಬಟ್ ನಾನು ಇನ್ನೊಂದು 50 ರುಪೀಸ್ ಏನೋ ಹೆಚ್ಚು ಕಮ್ಮಿ ಇತ್ತು ಅಷ್ಟೇ. ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಮುಚ್ಚಳ ಇರೋದೇ ತರಿಸೋಣ ಅಂತ ತರಿಸ್ದೆ. ಬಟ್ ತುಂಬ ಚೆನ್ನಾಗಿದೆ. 3 ಬಂದಿದೆ, ನೋಡ್ತಾ ಇರ್ಬೋದು. ಏನಾದರೂ ಗಲೀಜಾದರೆ ವಾಶ್ ಮಾಡ್ಕೋಬೋದು. ಫ್ರೂಟ್ಸ್ ಏನಾದರೂ ಹಾಕಿಟ್ಕೋಬೋದು, ಅಥವಾ ಏನಾದ್ರು ಸ್ನ್ಯಾಕ್ಸ್ ಏನಾದರೂ ಪ್ಯಾಕೆಟ್ಗಳು ತರ್ತೀವಲ್ಲ ಅದನ್ನೆಲ್ಲ ಹಾಕಿಟ್ಕೋಬೋದು. ಏನಾದರೂ ಈರುಳ್ಳಿ, ಬೆಳ್ಳುಳ್ಳಿ ಆ ಥರದ್ದು ಏನಾದ್ರೂ ಹಾಕಿಟ್ಕೋಬೋದು. ತುಂಬ ಚೆನ್ನಾಗಿದೆ. ಅದು ಮುಚ್ಚಳ ಇರೋದ್ರಿಂದ ನಮ್ಗೆ ಹಾಕಿಟ್ಕೊಳಕ್ಕೂ ಮುಚ್ಚಿ ಇಟ್ಕೋಬೋದು. ಹಾಗೆಯೇ ತೆರೆದಿಟ್ಟಿದ್ದೀವಿ.
ಒಂಥರ ಹೂಜೆ ಥರ ಹಣ್ಣೆಲ್ಲ ಹಾಕಿಟ್ರೆ ನಂದು ಕೆಲವು ಮುಚ್ಚುಳ ಇಲ್ಲದೇ ಇರೋ ಬುಟ್ಟಿ ಇದೆ, ಅದು ಹಾಕಿಟ್ರೆ ಹಣ್ಣೆಲ್ಲ ಹಾಗೆ ಒಂಥರ ಹೂಜೆ ಥರ ಅದ್ರ ಮೇಲೆಲ್ಲ ಬರುತ್ತೆ. ನಂಗೆ ತುಂಬ ಬೇಜಾರಾಗ್ತಿತ್ತು, ಇದೇನಪ್ಪ ಹಿಂಗೆ ಅಂತ, ಎಷ್ಟು ಕ್ಲೀನ್ ಮಾಡಿದ್ರು ಈ ಥರ ಬರುತ್ತಲ್ಲ ಅಂತ. ಸೊ ಏನು ಸೊಲ್ಯೂಷನ್ ಅಂತ ನೋಡ್ತಾ ಇರ್ಬೇಕಾದ್ರೆ ಇದು ಸಿಕ್ತು. ಇದು ತುಂಬ ಚೆನ್ನಾಗಿದೆ, ಫ್ರೂಟ್ಸ್ ಎಲ್ಲ ಹಾಕಿಟ್ಕೊಳಕ್ಕೆ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಮುಚ್ಚುಳ ಇರೋದ್ರಿಂದ. ಫ್ರೂಟ್ಸ್ ಅಂತ ಅಲ್ಲ, ಏನಾದರೂ ಹಾಕಿಟ್ಕೊಬೋದು ನಾವು, ಚಿಕ್ಕ ಚಿಕ್ಕ ಬ್ಯಾಂಗಲ್ಸು, ಕ್ಲಿಪ್ಸು, ಏನಾದರೂ ಹೇರ್ ಪಿನ್ಸು ಆ ಥರದ್ದೂ ಹಾಕಿಟ್ಕೊಬೋದು. ಮುಚ್ಚುಳ ಇರೋದ್ರಿಂದ ಒಂದೇ ಕಡೆ ಸಿಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಒಂದು ಸಲ ಮೀಶೋದಲ್ಲಿ ಚೆಕ್ ಮಾಡಿ ನೋಡಿ. ಅದೇನು ಲಿಂಕೇ ಬೇಕಂತ ಏನಿಲ್ಲ, ನೀವು ಅಲ್ಲಿ ಟೈಪ್ ಮಾಡಿದ್ರೆ ಸಿಕ್ಬಿಡುತ್ತೆ. ನಾನೇನಿದೆ ಯಾವುದೇನು ಪ್ರಮೋಷನ್ ವಿಡಿಯೋ ಅಲ್ಲ. ಹಾಗೆ ಇನ್ನೊಂದು ಪ್ರಾಡಕ್ಟು ಫೋನ್ ಹೋಲ್ಡರ್. ಇದು ಫೋನ್ ಏನಾದರೂ ಕೈಲಿ ಇಟ್ಕೊಳಕ್ಕಾಗಲ್ಲ ನಮಗೆ ಹಾಗೆ ಅಂತ ಅಂದರೆ ಈ ಥರ ಸೆಟ್ ಆಫ್ 2 ಬರುತ್ತೆ. ಇದು ನೋಡಿ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಅದು ಹಿಂದೆ ಸಿಂಗಲ್ ಇರೋದು ಇತ್ತು, ನಾನು ಡಬ್ಬಲ್ಲೇ ತರಿಸ್ದೆ. ನೋಡೋಣ ತರಿಸ್ತೀನಿ, 2 ಇರಲಿ ನೋಡೋಣ, ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೇನು ರಿಟರ್ನ್ ಹಾಕಬೇಕು ಅಂತ ಏನು ಅನ್ನಿಸ್ಲಿಲ್ಲ. ಹಾಕಲ್ಲ, ಸುಮಾರು ನನ್ನ ಐಟಮ್ಗಳು ಯಾವುದೂ ಏನು ಅಷ್ಟಾಗಿ ರಿಟರ್ನ್ ಹಾಕಲ್ಲ. ತುಂಬ ಅದೇನಾದ್ರು ಡ್ಯಾಮೇಜ್ ಆಗಿದ್ದರೆ ಅಥವಾ ತುಂಬ ಕ್ವಾಲಿಟಿ ಚೆನ್ನಾಗೇ ಇಲ್ಲ ಅಂದರೆ ಮಾತ್ರ ನಾನು ರಿಟರ್ನ್ ಹಾಕ್ತೀನಿ. ಅಂದರೆ ಸುಮ್ಮನೆ ತರಿಸೋದು, ನೋಡೋದು, ರಿಟರ್ನ್ ಹಾಕೋದು ಆ ಥರ ಎಲ್ಲ ಮಾಡಲ್ಲ. ನನಗದು ಇಷ್ಟ ಆಗಲ್ಲ. ಏಕೆಂದರೆ ಅವರೂ ಕಳಿಸಿರ್ತಾರೆ, ಸುಮ್ಮನೆ ಏನಕ್ಕೆ ಅದೆಲ್ಲ ಆ ಥರ ಎಲ್ಲ ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ. ಕೆಲವರು ಬರೀ ತೋರ್ಸೋಕ್ಕೆ ಅಂತಲೇ ತರಿಸಿ ರಿಟರ್ನ್ ಹಾಕ್ತಾರೆ, ಅದು ನನಗೆ ಇಷ್ಟ ಆಗಲ್ಲ. ಆ ಥರ ಯಾರೂ ಮಾಡಬಾರ್ದು. ಏಕೆಂದರೆ ಅವರು ಏನೋ ಒಂದು ಬಿಸ್ನೆಸ್ಸು ಅಂತ ಮಾಡಿರ್ತಾರೆ. ಹಂಗಿದ್ದಾಗ ನಾವು ಸುಮ್ಮನೆ ತರಿಸಿ ಅವ್ರಿಗೆ ತಗೊಬಂದು ಕೊಟ್ಟು ಚಾರ್ಜ್ ಎಲ್ಲ ಸುಮ್ಮನೆ ಅವ್ರಿಗೆ ಕೊರಿಯರ್ ಚಾರ್ಜ್ ಸುಮ್ಮನೆ ವೇಸ್ಟ್ ಮಾಡಬಾರ್ದಲ್ವ. ಏನೋ ಒಂದು ಬಿಸ್ನೆಸ್ ಮಾಡ್ತಿದ್ದಾರೆ ಅಂದಾಗ ನಮಗಾದರೆ ಹೆಲ್ಪ್ ಮಾಡಬೇಕು, ಇಲ್ಲಾಂದರೆ ನಾವು ಸುಮ್ಮನೆ ಇದ್ಬಿಡಬೇಕು. ನನಗಂತೂ ಅದು ಇಷ್ಟ ಆಗಲ್ಲ. ನೋಡಿ ಈ ಥರ ಗೋಡೆಗೆ, ಟೈಲ್ಸಿಗೆ, ವುಡ್ಡಿಗೆ ಎಲ್ಲಿಗಾದರೂ ಅಂಟಿಸ್ಬೋದು. ಫೋನ್ ಆ ಥರ ಹಾಕಿಟ್ಕೊಬೋದು, ಅಥವಾ ನಾವು ಕೂತ್ಕೋತೀವಲ್ಲ ಸೋಫಾ ಸೆಟ್ ಪಕ್ಕ ಅಲ್ಲೆಲ್ಲಾದರೂ ಹಾಕ್ಕೋಬೋದು, ಎಲ್ಲಿಗಾದರೂ ಹಾಕ್ಕೋಬೋದು. ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಎಲ್ಲಿಗಾದ್ರೂ ಟೈಲ್ಸಿಗೆ ಅಂತ ಅಲ್ಲ, ಬೇರೆ ಕಡೆ ಎಲ್ಲಿಗಾದ್ರೂ ವುಡ್ಡಿಗಾದರೂ ಹಾಕ್ಬೋದು, ಏನಾದರೂ ಹಾಕ್ಬೋದು. ಇನ್ನೊಂದು ನೋಡಿ, ನಾವು ಅಡುಗೆ ಮನೇಲಿ ಕತ್ರಿ ಯೂಸ್ ಮಾಡ್ತೀವಿ ಹಾಲ್ ಕವರ್ ಕಟ್ ಮಾಡೋಕ್ಕೆ, ಅಥವಾ ಏನಾದರೂ ಪಾರ್ಸಲ್ ಬಂದರೆ ನೋಡ್ಬೋದು ನೀವು, ನಾನು ಇದೇ ಕತ್ರಿ ಯಾವಾಗಲೂ ತಗೊಂಡು ಯೂಸ್ ಮಾಡ್ತೀನಿ. ಅದು ಯಾವಾಗಲೂ ಅದು ಇದು ಎಲ್ಲ ಕಟ್ ಮಾಡಿ ಶಾರ್ಪ್ನೆಸ್ ಎಲ್ಲ ಹೊರ್ಟೋಗಿರುತ್ತೆ. ಆವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ, ಈ ಥರ ಮಾತ್ರೆಗಳು ಖಾಲಿಯಾಗಿರುತ್ತಲ್ಲ ಅದ್ರದ್ದನ್ನ ತೊಗೊಂಡು ಈ ಥರ ಕಟ್ ಮಾಡ್ತೀನಿ. ಕಟ್ ಮಾಡಿದಾಗ ಅದು ಶಾರ್ಪ್ ಆಗುತ್ತೆ. ತುಂಬ ಸಲ ನಾನು ಇದನ್ನು ಮಾಡಿದ್ದೀನಿ. ಅದೇನು ಇನ್ನು ಕಟ್ ಮಾಡೋಕ್ಕೆ ಆಗಲ್ಲ, ಇದು ಫುಲ್ಲು ಹೊರ್ಟೋಗಿದೆ, ಬಿಸಾಕ್ಬಿಡೋಣ, ಡಸ್ಟ್ಬಿನ್ನಿಗೆ ಹಾಕ್ಬಿಡೋಣ, ಇದೇನು ಕಟ್ಟೇ ಮಾಡಲ್ಲ. ನನ್ನ ಹಸ್ಬೆಂಡ್ ಒಂದು ಸಲ ಏನು ಚೆನ್ನಾಗಿಲ್ಲ, ಇದೇನಕ್ಕೆ ಇಟ್ಕೊಂಡಿದ್ದೆ ಬಿಸಾಕು ಅಂತ ಇರ್ತಾರೆ. ಆವಾಗ ಇರಿ ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾತ್ರೆಗಳು ಖಾಲಿಯಾಗಿರುತ್ತಲ್ಲ ಅದು ಎತ್ತಿಟ್ಕೊಂಡಿರ್ತೀನಿ. ಅದನ್ನು ತೆಗ್ದು ಈ ಥರ ಕಟ್ ಮಾಡಿದ್ರೆ ಆಮೇಲೆ ಅದು ಶಾರ್ಪ್ ಆಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಬೇಕಾದ್ರೆ. ನಾನು ಇದೊಂದು ಟಿಪ್ಸ್ನ ಎಲ್ಲೋ ನೋಡಿದ್ದೆ ನಾನು ಕೂಡ, ನಂದೇನು ಓನ್ ಅಲ್ಲ ಇದು. ನಾನು ಟ್ರೈ ಮಾಡಿದೆ, ನನಗಿದು ಓಕೆ ಅನ್ನಿಸ್ತು, ಹಂಗಾಗಿ ನಾನು ನಿಮಗೆ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಕೆಲವೊಂದೊಂದು ಟಿಪ್ಸ್ಗಳ್ನ ಎಲ್ಲದನ್ನೂ ಟ್ರೈ ಮಾಡಿಲ್ಲ ಅಂದರೂ ಒಂದೊಂದು ನಾನು ಟ್ರೈ ಮಾಡಿರ್ತೀನಿ. ಅದು ಸಕ್ಸಸ್ ಆದರೆ ನಾನು ಶೇರ್ ಮಾಡ್ತೀನಿ, ಇಲ್ಲಾಂದರೆ ಸುಮ್ಮನೆ ಎಲ್ಲ ಶೇರ್ ಮಾಡಲ್ಲ. ಸೊ ಚೆನ್ನಾಗಿದೆ, ಶಾರ್ಪ್ ಆಗುತ್ತೆ. ಈ ಕತ್ರಿ ಅಂತಲೇ ಅಲ್ಲ, ಬೇರೆ ಏನಾದರೂ ನಾವು ಪೇಪರ್ ಕಟ್ ಮಾಡೋಕ್ಕೆ ಅಂತ ಅಡುಗೆ ಮನೇನ ಅಲ್ದೇ ಹೊರಗಡೆ ಎಲ್ಲರೂ ಇಟ್ಕೊಂಡಿರ್ತೀವಲ್ಲ, ಆ ಕತ್ರಿನೂ ಅಷ್ಟೇ. ಈ ಥರ ಟ್ಯಾಬ್ಲೆಟ್ ಕವರ್ನ ಕಟ್ ಮಾಡಿದ್ರೆ ಅದು ಶಾರ್ಪ್ ಆಗುತ್ತೆ, ತುಂಬ ಚೆನ್ನಾಗಿದೆ. ನನಗಿಷ್ಟ ಆಯಿತು, ಹಂಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡೋಣ ಇದೊಂದು ಟಿಪ್ಸು ಅಂತ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಂದು ಹಳೆ ವಿಡಿಯೋಗಳು ತುಂಬ ಇದೆ, ಹೋಗಿ ಒಂದು ಸಲ ನೋಡ್ಕೊಂಬನ್ನಿ. ಯಾರು ಫಸ್ಟ್ ಸಲ ವಿಸಿಟ್ ಮಾಡಿದ್ದೀರಾ ನನ್ನ ಚಾನಲ್ಗೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ, ಹಾಗಾಗಿ ವಿಡಿಯೋ ಹುಡ್ಕೋ ಅವಶ್ಯಕತೆ ಇರಲ್ಲ. ಹಾಗೆ ನಂದು ಹಳೆ ವಿಡಿಯೋದಲ್ಲಿ ಬಿಸಿಬೇಳೆಬಾತು ರೆಸಿಪಿ ಎಲ್ಲ ಇದೆ, ಒಂದು ಸಲ ಹೋಗಿ ನೋಡಿ. ಮತ್ತು ನನ್ನ ಶಾರ್ಟ್ಸಲ್ಲಿ ಆಲೂಗೆಡ್ಡೆ ಪಲ್ಯ, ನಲ್ಲಿಕಾಯಿ ಜ್ಯೂಸು, ಮೊಳಕೆ ಕಾಳ್ದು ಎಲ್ಲ ಇದೆ, ಒಂದು ಸಲ ಹೋಗಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ದೋಸೆ ಮಾಡೋಣ ಅಂತ ಅಂದ್ಕೊಂಡು ದೋಸೆಗೆ ಏನೇನು ಬೇಕು ಅಂತ ಎಲ್ಲ ಹಾಕ್ತಾಯಿದ್ದೀನಿ. ಅಂದರೆ ನಾನು ರಾಜಮುಡಿ ಅಕ್ಕಿಲೇ ದೋಸೆ ಮಾಡೋದು. 2:1 ಅಂದರೆ 2 ಇದು ಹಾಕಿದರೆ 2 ಕಪ್ಪು ದೋಸೆ ಅಕ್ಕಿಗೆ 1/4 ಕಪ್ಪಷ್ಟು ಉದ್ದಿನಬೇಳೆ, ಆಮೇಲೆ ಸ್ವಲ್ಪ ಒಂದು 2-3 ಸ್ಪೂನು ಕಡಲೆಬೇಳೆ, ಒಂದು 1/4 ಟೀ ಸ್ಪೂನು ಮೆಂತ್ಯ ಎಲ್ಲ ಹಾಕ್ಬಿಟ್ಟು ಒಂದು 4-5 ಅವರ್ ನೆನೆಸ್ತೀನಿ. ನೆನೆಸಿ ಆಮೇಲೆ ರುಬ್ಕೋತೀನಿ.
ತುಂಬ ನುಣ್ಣಗೆ ರುಬ್ಬಲ್ಲ ನಾನು. ಒಂದು ಸ್ವಲ್ಪ ಒಂಚೂರು ತರಿ ತರಿ ಇದೆ ನನಗೆ ರುಬ್ತೀನಿ, ತುಂಬ ತರಿ ತರಿ ಅಲ್ಲ. ರುಬ್ಬಿ ಒಂದು 12 ಅವರ್ಸು ರಾತ್ರಿ ಒಂದು 9 ಗಂಟೆಗೆ ರುಬ್ಬಿದರೆ ಬೆಳಗ್ಗೆ ಒಂದು 9 ಗಂಟೆಗೆ ನೋಡಿ ಈ ಥರ ಉಬ್ಬಿರುತ್ತೆ. ತುಂಬ ಚೆನ್ನಾಗಿ ಉಬ್ಬುತ್ತೆ. ನಾನು ಹೆಂಗೆ ಮಾಡಿದ್ರೂ ಅದು ಚೆನ್ನಾಗೇ ಬರುತ್ತೆ ದೋಸೆ. ನನ್ನ ಮಗನಿಗೆ ಸೆಟ್ ದೋಸೆ ಇಷ್ಟ, ನನ್ನ ಹಸ್ಬೆಂಡ್ಗೂ ಸೆಟ್ ದೋಸೆ ಇಷ್ಟ. ನನಗೆ ಮಾತ್ರ ಮಸಾಲೆ ದೋಸೆ ಥರ ಇಷ್ಟ, ಗರಿ ಗರಿಯಾಗಿ ಬರಬೇಕು. ಹೆಂಗೆ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಂದು ಆಲೂಗೆಡ್ಡೆ ಪಲ್ಯ ರೆಸಿಪಿ ಬೇಕಂದರೆ ಹೋಗೊಂದ್ಸಲ ನೋಡಿ, ಹೇಳಿದ್ನಲ್ಲ ಶಾರ್ಟ್ಸಲ್ಲಿದೆ ನೋಡಿ. ಈ ಥರ ಎಷ್ಟು ದೊಡ್ಡದಾದ್ರೂ ಹಾಕೋಬೋದು. ನಾನು ತುಪ್ಪ ಗಿಪ್ಪ ಎಲ್ಲ ಹಾಕಲ್ಲ, ನನ್ನ ಮಗಂಗೆ ಮಾತ್ರ ತುಪ್ಪ ಹಾಕ್ತೀನಿ. ಅವನಿಗೆ ತುಪ್ಪ ಇಷ್ಟ, ನನಗೆ ಎಣ್ಣೆ ಹಾಕೋತೀನಿ. ನೋಡಿ ಹೆಂಗೆ ಗರಿ ಗರಿ ನೀವು ಹೆಂಗೆ ಮಾಡ್ತೀರಾ, ತೆಳ್ಳಗೆ ಬೇಕಾ ತೆಳ್ಳಗೆ ಬರುತ್ತೆ, ಗಟ್ಟಿಗೆ ಬೇಕಾ ಗಟ್ಟಿಗೆ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಅದು ಮಾಮೂಲಿ ರಾಜಮುಡಿ ಅಕ್ಕಿ ಅಂತಲ್ಲ, ಯಾವುದ್ರಲ್ಲಾದ್ರೂ ಚೆನ್ನಾಗಿ ಬರುತ್ತೆ. ಬಟ್ ನಾನು ಯೂಸಲಿ ಮಾಡೋದು ರಾಜಮುಡಿ ಅಕ್ಕಿಲೇ, ನನ್ನ ಮಗನಿಗೆ ತುಂಬ ಇಷ್ಟ. ಹಂಗಾಗಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ದೋಸೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.